ಸಮುದ್ರದ ನಡುಗಟ್ಟಿನಲ್ಲಿ ಒಂದು ಭಯಾನಕ ಹುಲಿ ನೀರಿಗೆ ಹಾರಿ ಬೇಟೆ ಹಿಡಿಯಲು ಆರಂಭಿಸಿತು. ದೋಣಿಯಲ್ಲಿದ್ದ ಯುವಕ ಕ್ಷಣ ಮಾತ್ರ ನಕ್ಕ. ಆದರೆ ಅಚಾನಕ್ ಹುಲಿ ಅವನತ್ತವೇ ಈಜತೊಡಗಿದಾಗ ಆ ನಗು ಭಯಕ್ಕೆ ತಿರುಗಿತು. ಅವನು ತಡವಿಲ್ಲದೆ ಜೀವದೋಣಿಗೆ ಜಿಗಿದು ಪ್ರಾಣ ಉಳಿಸಿಕೊಂಡ. ಹುಲಿ ದೋಣಿಗೆ ಏರಲು ಯತ್ನಿಸಿದರೂ ಜಾರಿ ಬಿದ್ದು ಮತ್ತೆ ನೀರಿಗೆ ಬಿದ್ದಿತು. ಯುವಕನ ಕೈಯಲ್ಲಿ ಕೇವಲ ಒಂದು ಕೊಕ್ಕರೆ. ಇದು ಅವಕಾಶ ಎಂದು ಆತ ಗಟ್ಟಿಯಾಗಿ ಕೂಗಿದರೂ ಹುಲಿಯ ಕಣ್ಣುಗಳಲ್ಲಿ ಕಾಣಿಸಿದ್ದ ನೋವು ಅವನ ಕೈಯನ್ನೇ ನಿಲ್ಲಿಸಿತು. ರಾತ್ರಿಯೆಲ್ಲ ಆತ ಕಣ್ಣೆದಿರಿಗೆ ಸಮುದ್ರ, ಹೃದಯದಲ್ಲಿ ಭಯ, ನಿದ್ದೆ ಬಂದೇ ಬಾರದು. ಬೆಳಗ್ಗೆ ಬಲೆಗೆ ಒಂದು ದೊಡ್ಡ ಮೀನು ಬಿದ್ದಿತ್ತು. ಮೊದಲ ಬಾರಿಗೆ ಆತ ಜೀವ ಕೊಲ್ಲಬೇಕಾದ ಅನಿವಾರ್ಯತೆ. ಬೆವರಿನಲ್ಲಿ ನಿಂತೆಲ್ಲ ನಡುಗುತ್ತಾ ದೇವರಲ್ಲಿ ಕ್ಷಮೆ ಕೇಳುತ್ತಾ ಅವನು ಆ ಮೀನನ್ನು ಹೊಡೆದುಕೊಂದ. ಅದು ಹುಲಿಗೆ ಕೊಟ್ಟ ಮೊದಲ ಊಟ. ದಿನಗಳು ಹೋದಂತೆ ಇವರಿಬ್ಬರ ನಡುವೆ ಅಪರೂಪದ ನಂಬಿಕೆ ಮೂಡತೊಡಗಿತು. ಹುಲಿ ಗರ್ಜಿಸಿದಾಗ ಯುವಕನಿಗೆ ಭಯವಾದರೂ ಹಿಂದಿರುಗದಂತೆ ಆತ ನಿಂತ. ಹುಲಿ ತಿನ್ನುತ್ತಿದ್ದಾಗ ನೋಡಿದರೂ ಆ ಸಂಬಂಧ ಮತ್ತೆ ತುಡಿಕೆ ನೀಡಿತು. ಆದರೆ ಸಮುದ್ರ ಸದಾ ಕ್ರೂರ. ಅಚಾನಕ್ ಒಂದು ದೊಡ್ಡ ಮೀನು ನೀರಿನಿಂದ ಹೊರಬಿದ್ದು ದೋಣಿಗೆ ಬಡಿದು ಅವರ ಎಲ್ಲ ಆಹಾರ, ನೀರು, ಸಾಮಾನು ಕ್ಷಣದಲ್ಲಿ ಸಮುದ್ರದಲ್ಲಿ ನಾಪತ್ತೆ. ಈಗ ಉಳಿದದ್ದು ಮೃತ್ಯುವಿನ ನೆರಳು ಮತ್ತು ಬದುಕಿನ ಹೋರಾಟ. ರಾತ್ರಿ ಬರುವಾಗ ಬಂಗಾರದಂತೆ ಹೊಳೆಯುವ ನೀರಿಳಿಗಳು ಕತ್ತಲೆಯ ನಡುವೆ ಇಟ್ಟುಕೊಂಡ ಕೊಂಚ ಆಶಾಕಿರಣ. ಆದರೆ ಅದೇ ಸಮಯ ದೊಡ್ಡ ದೊಡ್ಡ ಮೀನುಗಳು ಹಾರಾಡಿ ದೋಣಿಗೆ ಬೀಳುತ್ತವೆ. ಯುವಕ ಒಂದು ಮೀನು ಹಿಡಿದು ಹುಲಿಗೆ ಎಸೆಯುತ್ತಾನೆ. ಕೊತ್ತು ನೋಡುವ ಹುಲಿ. ಆದರೆ ಮುಂದೆ ಇನ್ನಷ್ಟು ಮೀನುಗಳು ಬಿದ್ದು ಇಬ್ಬರೂ ಸೇರಿ ಆ ಆಹಾರ ಸಂಗ್ರಹಿಸುತ್ತಾರೆ. ಬದುಕಿಗೆ ಮತ್ತೊಂದು ಪಾದರಕ್ಷೆ. ಒಮ್ಮೆ ಹುಲಿ ದೊಡ್ಡ ಮೀನು ಹಿಡಿದಾಗ ಯುವಕ ತಾನು ಭಯಪಟ್ಟರೂ ಧೈರ್ಯವಾಗಿ